ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ವಿಡಿಯೋದಲ್ಲಿ ನಾವು ಆಲ್ರೆಡಿ KSET 2026 ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆ, ನೋಟಿಫಿಕೇಶನ್ ಡೀಟೇಲ್ಸ್ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋನ ನೋಡಿ. ಓಕೆ, ಅಪ್ಲಿಕೇಶನ್ ಫೀಸ್ ಏನು, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಓಕೆ, ಡೀಟೇಲ್ಸ್ ಎಲ್ಲ ಆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಹೇಗೆ ಅಪ್ಲೈ ಮಾಡಬೇಕು ಅದನ್ನೆಲ್ಲ, ಓಕೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಕ್ಲಿಕ್ ಮಾಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಇರುವಂತಹ ಎಲ್ಲ ನೋಟ್ಸ್, ಬುಕ್ಸ್ ಎಲ್ಲ ನಿಮ್ಗಲ್ಲಿ ಸಿಗುತ್ತೆ. ಅದು ಕೂಡ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿಡ್ತೇನೆ, ಜಾಯ್ನ್ ಆಗಿ. ಇನ್ನು KSET 2026 ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಓಕೆ, ಇದರಲ್ಲಿ ಮ್ಯಾಥಮೆಟಿಕ್ಸ್ ಟಾಪಿಕ್ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೋ, ಮ್ಯಾಥಮೆಟಿಕ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇರ್ತಾರೋ ಅವ್ರಿಗೆ ಈ ವಿಡಿಯೋ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ಟೂ ಥಿಂಗ್ಸ್ನ ಮೇಜರ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ. ಒನ್ ಥಿಂಗ್ ಸಿಲೆಬಸ್, ಓಕೆ, KSET ಮ್ಯಾಥಮೆಟಿಕ್ಸ್ ಅಲ್ಲಿ ಏನೆಲ್ಲ ಸಿಲೆಬಸ್ ಇದೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಎಲ್ಲ ಡೀಟೇಲ್ಸ್ ನಿಮಗೆ ಡಿಸ್ಕಸ್ ಮಾಡ್ತೀನಿ ವಿಡಿಯೋದಲ್ಲಿ. ಅಂಡ್ ಒಂದು ಕ್ರ್ಯಾಶ್ ಕೋರ್ಸ್ ಕೂಡ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಕೂಡ ಆಗ್ಬೋದು. ಅಂಡ್ ಫಸ್ಟ್ ಸಿಲೆಬಸ್ ಬಗ್ಗೆ ನಾವು ಡೀಟೇಲ್ ಸಿಲೆಬಸ್ ಏನಿದೆ ಅಂತ ನೋಡೋಣ. ಓಕೆ, KSET ಮ್ಯಾಥಮೆಟಿಕ್ಸ್ ಮೇಜರ್ ಟಾಪಿಕ್ಸ್, ಇದರಲ್ಲಿ ಫಸ್ಟ್ ಬಂದು ಮೇಜರ್ ಟಾಪಿಕ್ ಅನಾಲಿಸಿಸ್. ಓಕೆ, ರಿಯಲ್ ಅನಾಲಿಸಿಸ್. ಓಕೆ, ರಿಯಲ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ರಿಯಲ್ ಅನಾಲಿಸಿಸ್ ಇದರಲ್ಲಿ ಏನೆಲ್ಲ ಟಾಪಿಕ್ಸ್ ಬರ್ತದೆ ಅಂದ್ರೆ ರಿಯಲ್ ನಂಬರ್ಸ್, ಸೀಕ್ವೆನ್ಸ್ ಅಂಡ್ ಸೀರೀಸ್, ಲಿಮಿಟ್ಸ್ ಅಂಡ್ ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಅಂಡ್ ಮೀನ್ ವ್ಯಾಲ್ಯೂ ಥಿಯರಮ್ಸ್, ರಿಮಾನ್ ಇಂಟಿಗ್ರೇಷನ್, ಸೀಕ್ವೆನ್ಸ್ ಅಂಡ್ ಸೀರೀಸ್ ಆಫ್ ಫಂಕ್ಷನ್ಸ್, ಮ್ಯಾಟ್ರಿಕ್ಸ್ ಸ್ಪೇಸಸ್. ಓಕೆ, ಇಷ್ಟು ಟಾಪಿಕ್ಸು ಇದರಲ್ಲಿ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸು. KSET ರಿಲೇಟೆಡ್ ಆಗಿ ನೀವು ಇಷ್ಟು ಟಾಪಿಕ್ಸ್ನ ರಿಯಲ್ ಅನಾಲಿಸಿಸ್ನಿಂದ ಪ್ರಾಕ್ಟೀಸ್ ಮಾಡಿದರೆ ಸಾಕು. ಓಕೆ, ಇಷ್ಟು ಟಾಪಿಕ್ಸ್ ನೀವು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆದರೆ ರಿಯಲ್ ಅನಾಲಿಸಿಸ್ಗೆ ಸರೋಗುತ್ತೆ. ಓಕೆ, ಇನ್ನು ಸೆಕೆಂಡ್ ಟಾಪಿಕ್, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಲೀನಿಯರ್ ಅಲ್ಜಿಬ್ರಾ. ಓಕೆ, ಲೀನಿಯರ್ ಅಲ್ಜಿಬ್ರಾದಲ್ಲಿ ನಿಮಗೆ ವೆಕ್ಟರ್ ಸ್ಪೇಸ್ ಅಂಡ್ ಸಬ್ ಸ್ಪೇಸಸ್ ಇರುತ್ತೆ, ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ಸ್ ಇರುತ್ತೆ, ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್, ರ್ಯಾಂಕ್ ನಲ್ಲಿಟಿ ಅಂಡ್ ಐಗನ್ ವ್ಯಾಲ್ಯೂಸ್ ಅಂಡ್ ಐಗನ್ ವೆಕ್ಟರ್ಸ್, ಮಿನಿಮಲ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ಸ್, ಕೆನಾನಿಕಲ್ ಫಾರ್ಮ್ಸ್, ಓಕೆ, ಇನ್ನರ್ ಪ್ರಾಡಕ್ಟ್ ಸ್ಪೇಸಸ್ ಅಂಡ್ ಕ್ವಾಡ್ರಾಟಿಕ್ ಫಾರ್ಮ್ಸ್. ಇಷ್ಟು ಟಾಪಿಕ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಲೀನಿಯರ್ ಅಲ್ಜಿಬ್ರಾನಿಂದ ಇರುತ್ತೆ. ಓಕೆ, ಇದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ನೆಕ್ಸ್ಟ್ ಕಾಂಪ್ಲೆಕ್ಸ್ ಅನಾಲಿಸಿಸ್. ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಲ್ಲಿ ಏನೆಲ್ಲ ಟಾಪಿಕ್ಸ್ ಇದೆ? ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಫಂಕ್ಷನ್ಸ್, ಓಕೆ, ಅನಾಲಿಟಿಕ್ ಫಂಕ್ಷನ್ಸ್, ಓಕೆ, ಕಾಚಿ ರೀಮಾನ್ ಈಕ್ವೇಶನ್ಸ್, ಕಾಂಪ್ಲೆಕ್ಸ್ ಇಂಟಿಗ್ರೇಷನ್, ಕಾಚಿ ಥಿಯರಮ್ ಅಂಡ್ ಇಂಟಿಗ್ರಲ್ ಫಾರ್ಮುಲಾ, ಟೇಲರ್ ಅಂಡ್ ಲಾರೆಂಟ್ ಸೀರೀಸ್, ರೆಸಿಡ್ಯೂಸ್, ಕೌಂಟರ್ ಇಂಟಿಗ್ರೇಷನ್. ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನೋದು ನಮಗೆ ಈ ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್ ಟಾಪಿಕ್ ಅಬ್ಸ್ಟ್ರಾಕ್ಟ್ ಅಲ್ಜಿಬ್ರಾ. ಓಕೆ, ಅಬ್ಸ್ಟ್ರಾಕ್ಟ್ ಅಲ್ಜಿಬ್ರಾನ 3 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ಕೊಂತೀವಿ. ಓಕೆ, ಒಂದು ಗ್ರೂಪ್ ಥಿಯರಿ, ಇನ್ನೊಂದು ರಿಂಗ್ ಥಿಯರಿ, ಓಕೆ, ನೆಕ್ಸ್ಟ್ ಫೀಲ್ಡ್ ಥಿಯರಿ. ಓಕೆ, 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಇದರಲ್ಲಿ ಗ್ರೂಪ್ಸ್ ಅಂಡ್ ಸಬ್ ಗ್ರೂಪ್ಸ್ ಇಂಪಾರ್ಟೆಂಟ್ ಇರುತ್ತೆ. ನಾರ್ಮಲ್ ಸಬ್ ಗ್ರೂಪ್ಸ್, ಕೋಶೆಂಟ್ ಗ್ರೂಪ್ಸ್, ಹೋಮೋಮಾರ್ಫಿಸಮ್ಸ್ ಅಂಡ್ ಐಸೋಮಾರ್ಫಿಸಮ್ಸ್, ರಿಂಗ್ಸ್, ಐಡಲ್ಸ್, ಇಂಟಿಗ್ರಲ್ ಡೊಮೈನ್ಸ್, ಫೀಲ್ಡ್ಸ್, ಪೊಲಿನಾಮಿಯಲ್ ರಿಂಗ್ಸ್, ಫೈನೈಟ್ ಫೀಲ್ಡ್ಸ್ ಇಷ್ಟಿರುತ್ತೆ ಈ ಟಾಪಿಕ್ ನಿಂದ. ಅಂಡ್ ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್, ODE ಅಂತ ನಾವು ಕರಿತೀವಿ. ODE, ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ಈಸಿಯಾಗಿ ಸ್ಕೋರ್ ಮಾಡುವಂತ ಚಾಪ್ಟರ್ ಇದು, ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಯಾರು. ಓಕೆ, ಫಸ್ಟ್ ಆರ್ಡರ್ ODEs, ಹೈಯರ್ ಆರ್ಡರ್ ಲೀನಿಯರ್ ODEs, ಸಿಸ್ಟಮ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್, existence and uniqueness,
ಪವರ್ ಸೀರೀಸ್ ಸೊಲ್ಯೂಷನ್ಸ್, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಷನ್ಸ್ ಅಂಡ್ ಬೌಂಡ್ರಿ ವ್ಯಾಲ್ಯೂ ಪ್ರಾಬ್ಲಮ್ಸ್. ಇಷ್ಟು ಟಾಪಿಕ್ಸು ಈ ಒಂದು ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಅಂಡ್ ಇದರಲ್ಲಿ ಗ್ರೀನ್ಸ್ ಥಿಯರಮ್ ಕೂಡ ಬರುತ್ತೆ, ಅದು ಕೂಡ ಡಿಸ್ಕಸ್ ಮಾಡಬೇಕು, ಅದು ಕೂಡ ಇಂಪಾರ್ಟೆಂಟ್, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದ್ರ ಜೊತೆಯಲ್ಲಿ. ಓಕೆ. ಅಂಡ್ ಸಿಕ್ಸ್ತ್ ಟಾಪಿಕ್ ಬಂದು ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಓಕೆ, ಇದರಲ್ಲಿ ಏನೇನು ಟಾಪಿಕ್ಸ್ ಇದೆ ಅಂದ್ರೆ ಫಸ್ಟ್ ಆರ್ಡರ್ ಪಿ ಡಿ ಇಸ್ ಇದೆ, ಅಂಡ್ ಲೆಗ್ರಾಂಜಸ್ ಇಕ್ವೇಶನ್ಸ್ ಇದೆ, ಚಾರ್ಪಿಟ್ಸ್ ಮೆಥಡ್, ಸೆಕೆಂಡ್ ಆರ್ಡರ್ ಪಿ ಡಿ ಇಸ್ ಕ್ಲಾಸಿಫಿಕೇಶನ್ ಆಫ್ ಪಿ ಡಿ, ವೇವ್, ಈಟ್ ಅಂಡ್ ಲ್ಯಾಪ್ಲಾಸ್ ಇಕ್ವೇಶನ್ಸ್, ಸಪ್ರೇಷನ್ ಆಫ್ ವೇರಿಯಬಲ್ಸ್. ಓಕೆ, ಇಷ್ಟು ಟಾಪಿಕ್ಸ್ ನಿಮಗೆ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಇಂದ ಬರುತ್ತೆ. ಇನ್ನ ನ್ಯೂಮರಿಕಲ್ ಅನಾಲಿಸಿಸ್. ಈ ನ್ಯೂಮರಿಕಲ್ ಅನಾಲಿಸಿಸ್ ಅಲ್ಲಿ ಏನೇನು ಟಾಪಿಕ್ಸ್ ಇದೆ ಅಂತ ನೋಡಿದ್ರೆ ಎರರ್ಸ್ ಅಂಡ್ ಅಪ್ರಾಕ್ಸಿಮೇಷನ್ಸ್, ಇಂಟರ್ಪೋಲೇಷನ್, ನ್ಯೂಮರಿಕಲ್ ಡಿಫರೆನ್ಷಿಯೇಷನ್ ಅಂಡ್ ಇಂಟಿಗ್ರೇಷನ್, ನ್ಯೂಮರಿಕಲ್ ಸೊಲ್ಯೂಷನ್ ಆಫ್ ಇಕ್ವೇಶನ್ಸ್, ಇಟ್ರೇಟಿವ್ ಮೆಥಡ್ಸ್ ಅಂಡ್ ನ್ಯೂಮರಿಕಲ್ ಸೊಲ್ಯೂಷನ್ ಆಫ್ ಒಡಿಸ್. ಇಷ್ಟು ಟಾಪಿಕ್ ನಿಮಗೆ ಇದರಿಂದ ಬರುತ್ತೆ. ಅಂಡ್ ಟೋಪಾಲಜಿ. ಓಕೆ, ಟೋಪಾಲಜಿ ಇದು ಕೂಡ ನಿಮಗೆ ಡೈರೆಕ್ಟ್ ರಿಸಲ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಇರುತ್ತೆ, ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡೋದು ಈಸಿ ಇರುತ್ತೆ. ಓಕೆ, ಟೋಪಾಲಜಿ. ಓಕೆ, ಟೋಪಾಲಜಿಕಲ್ ಸ್ಪೇಸಸ್ ಇರುತ್ತೆ, ಬೇಸಿಸ್ ಅಂಡ್ ಸಬ್ ಬೇಸಿಸ್ ಇರುತ್ತೆ, ಓಪನ್ ಅಂಡ್ ಕ್ಲೋಸ್ಡ್ ಸೆಟ್ಸ್, ಕಂಟಿನ್ಯೂಟಿ, ಕಾಂಪ್ಯಾಕ್ಟ್ನೆಸ್, ಕನೆಕ್ಟೆಡ್ನೆಸ್ ಅಂಡ್ ಸಪರೇಷನ್ ಆಕ್ಸಿಯಮ್ಸ್. ಇಷ್ಟು ಈ ಟೋಪಾಲಜಿ ಟಾಪಿಕ್ ನಿಂದ ಇರುತ್ತೆ. ಇನ್ನು ಫಂಕ್ಷನಲ್ ಅನಾಲಿಸಿಸ್. ಓಕೆ, ನಾರ್ಮಲ್ ಲೀನಿಯರ್ ಸ್ಪೇಸಸ್, ಪನಾಕ್ ಸ್ಪೇಸಸ್, Hilbert spaces and bounded linear operators, An-Banach spaces and open mapping theorem and closed graph theorem and uniform boundedness principle. ಇಷ್ಟು ಟಾಪಿಕ್ಸ್ ನಿಮಗೆ ಫಂಕ್ಷನಲ್ ಅನಾಲಿಸಿಸ್ ಇಂದ ಇರುತ್ತೆ. ಓಕೆ, ಈ ಟಾಪಿಕ್ ನ ನೆಕ್ಸ್ಟ್ ಪ್ರಾಬಬಿಲಿಟಿ ಇನ್ ಸ್ಟ್ಯಾಟಿಸ್ಟಿಕ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟ್ಯಾಟಿಸ್ಟಿಕ್ಸ್, ಯಾರೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಓದ್ತಾ ಇರ್ತಾರಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ಸ್ ಇರ್ತಾರೋ ಅವ್ರಿಗೆ ರಿಲೇಟೆಡ್ ಇರುತ್ತೆ ಇದು. ಓಕೆ, ಪ್ರಾಬಬಿಲಿಟಿ ಅಂಡ್ ಸ್ಟ್ಯಾಟಿಸ್ಟಿಕ್ಸ್, ಪ್ರಾಬಬಿಲಿಟಿ ಸ್ಪೇಸಸ್, ರ್ಯಾಂಡಮ್ ವೇರಿಯಬಲ್ಸ್, ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ಸ್, ಮ್ಯಾಥಮೆಟಿಕಲ್ ಎಕ್ಸ್ಪೆಕ್ಟೇಷನ್ಸ್, ಮೂಮೆಂಟ್, ಸ್ಟ್ಯಾಂಡರ್ಡ್ ಡಿಸ್ಟ್ರಿಬ್ಯೂಷನ್ಸ್, ಲಾ ಆಫ್ ಲಾರ್ಜ್ ನಂಬರ್ಸ್, ಸೆಂಟ್ರಲ್ ಲಿಮಿಟ್ ಥಿಯರಮ್, ಎಸ್ಟಿಮೇಷನ್, ಟೆಸ್ಟಿಂಗ್. ಓಕೆ, ಇಷ್ಟು ಇರುತ್ತೆ ಪ್ರಾಬಬಿಲಿಟಿ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಈ ಚಾಪ್ಟರ್ ಅಲ್ಲಿ. ಓಕೆ, ಇದನ್ನ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಕೂಡ ಮಾಡ್ಬೋದು. ಕೆಲವು ಟಾಪಿಕ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ಬಟ್ ಫ್ಯೂ ಟಾಪಿಕ್ಸ್ ಅನ್ನೋದು ಇದರಲ್ಲಿ ಮ್ಯಾಥಮೆಟಿಕ್ ಸ್ಟೂಡೆಂಟ್ಸ್ ಕೂಡ ಮಾಡ್ಬೋದು. ಓಕೆ, ಇನ್ನು 11th ಟಾಪಿಕ್ ಬಂದ್ರೆ ಆಪರೇಷನ್ಸ್ ರಿಸರ್ಚ್. ಆಪರೇಷನ್ಸ್ ರಿಸರ್ಚ್ ಅಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್, ಸಿಂಪ್ಲೆಕ್ಸ್ ಮೆಥಡ್, ಡ್ಯುಯಾಲಿಟಿ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸ್, ಅಸೈನ್ಮೆಂಟ್ ಪ್ರಾಬ್ಲಮ್ಸ್, ಗೇಮ್ ಥಿಯರಿ ಅಂಡ್ ಕ್ವಿನಿಕ್ ಥಿಯರಿ ಇಷ್ಟಿರುತ್ತೆ. ಓಕೆ, ಇದು ಕೂಡ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಅಟೆಂಪ್ಟ್ ಮಾಡ್ಬೋದು, ಅಷ್ಟೊಂದು ಡಿಫಿಕಲ್ಟ್ ಟಾಪಿಕ್ ಅಲ್ಲ ಇದು. ಓಕೆ, ಅಟೆಂಪ್ಟ್ ಮಾಡ್ಬೋದು ಈ ಟಾಪಿಕ್ ಕೂಡ. ಓಕೆ, ಇವೆರಡು ಟಾಪಿಕ್. ಇದರಲ್ಲಿ ಪ್ರಾಬಬಿಲಿಟಿಯಲ್ಲಿ ಎಲ್ಲ ಕಾನ್ಸೆಪ್ಟ್ ಮಾಡೋಕ್ಕಾಗಲ್ಲ, ಬಟ್ ಫ್ಯೂ ಟಾಪಿಕ್ಸ್ ಇದರಲ್ಲಿ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಕೂಡ ಮಾಡ್ಬೋದು. ಅಂದ್ರೆ ಅವ್ರು ಪ್ರಿಪೇರ್ ಆದ್ರೆ ಮಾಡ್ಬೋದು, ಪ್ರಿಪೇರ್ ಆದ್ರೆ ಇದು ಕೂಡ ಅಷ್ಟೇ, LPP ಕೂಡ ಅಷ್ಟೇ, ಪ್ರಿಪೇರ್ ಆದ್ರೆ ಇದು ಕೂಡ ಈಸಿ ಇರುತ್ತೆ, ಮಾಡಬಹುದು. ಅಂಡ್ ಡಿಸ್ಕ್ರೀಟ್. ಓಕೆ, ಇದರಲ್ಲಿ ನೋಡಿದ್ರೆ ಮ್ಯಾಥಮೆಟಿಕಲ್ ಲಾಜಿಕ್, ಸೆಟ್ಸ್ ಅಂಡ್ ರಿಲೇಷನ್ಸ್ ಅಂಡ್ ಗ್ರಾಫ್ ಥಿಯರಿ ಅಂಡ್ ಟ್ರೀಸ್, ಕೌಂಟಿಂಗ್ ಪ್ರಿನ್ಸಿಪಲ್ಸ್, ಪರ್ಮಿಟೇಷನ್, ಕಾಂಬಿನೇಷನ್ಸ್ ಅಂಡ್ ರಿಕರೆನ್ಸ್ ರಿಲೇಷನ್ಸ್ ಇಷ್ಟು ಇರುತ್ತೆ ಈ ಟಾಪಿಕ್ ನಿಂದ. ಓಕೆ, ಇಷ್ಟು ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಇರುವಂತಹ ಟಾಪಿಕ್. ಇನ್ನ ಮೇನ್ ಆಗಿ ಫರ್ ಕೆಸೆಟ್ ಮ್ಯಾಥಮೆಟಿಕ್ಸ್ ಪ್ರಿಪರೇಷನ್, ಯಾರೆಲ್ಲ ಕೆಸೆಟ್ ಮ್ಯಾಥಮೆಟಿಕ್ಸ್ ಅಂತ ಪ್ರಿಪೇರ್ ಆಗ್ತಾ ಇರ್ತಾರೋ ಅವ್ರಿಗೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಏನಂದ್ರೆ, ಈ ಒಂದು ಆರ್ಡರ್ ಅಲ್ಲಿ ನೀವು ಪ್ರಿಪೇರ್ ಆದ್ರೆ ನೀವು ಹೆಚ್ಚು ಕ್ವಶನ್ಸ್ ನ ಮಾಡ್ಬೋದು ಅಂಡ್ ಹೆಚ್ಚು ಮಾರ್ಕ್ಸ್ ನ ನೀವು ಸ್ಕೋರ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಫಸ್ಟ್ ಲೀನಿಯರ್ ಆಲ್ಜಿಬ್ರಾ ತಗೊಳ್ಳಿ. ಅಂಡ್ ಅಕಾರ್ಡಿಂಗ್ ಟು ಪ್ರೀವಿಯಸ್ ಇಯರ್ಸ್ ಟ್ರೆಂಡ್ಸ್ ನೋಡ್ಕೊಂಡ್ರೆ ಲೀನಿಯರ್ ಆಲ್ಜಿಬ್ರಾ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಓಕೆ, ಎವ್ರಿ ಇಯರ್ ಲೀನಿಯರ್ ಆಲ್ಜಿಬ್ರಾ ಒಂದು ಅಲ್ಟಿಮೇಟ್ ಚಾಪ್ಟರ್ ಅಂತಾನೆ ಹೇಳ್ಬೋದು, ಒಂದು ಲೆಜೆಂಡ್ ಚಾಪ್ಟರ್ ಅದು. ಓಕೆ, ಲೀನಿಯರ್ ಆಲ್ಜಿಬ್ರಾ ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಓಕೆ, ಮಿನಿಮಮ್ ಟು ಮಿನಿಮಮ್ 10 ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಓಕೆ, ಅದಕ್ಕನ್ನ ಜಾಸ್ತಿ ಕ್ವಶನ್ಸ್ ಕೇಳಿರುವಂತಹ ಇಯರ್ಸ್ ಕೂಡ ಇದಾವೆ. ನೀವು ಒಂದ್ಸಲ ಪ್ರೀವಿಯಸ್ ಇಯರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಿಂದ ಫಸ್ಟ್ ಐ ವುಡ್ ಪ್ರಿಪೇರ್, ಅಂದ್ರೆ ನಾನು ಸಜೆಸ್ಟ್ ಮಾಡೋದೇನಂದ್ರೆ, ನಾನು ಯಾವ
ಆರ್ಡ್ರಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಲೀನಿಯರ್ ಅಲ್ಜಿಬ್ರಾ ಫಸ್ಟ್ ತಗೊಳ್ಳಿ, ಅದನ್ನಿಂದ ಸ್ಟಾರ್ಟ್ ಮಾಡಿ. ಲೀನಿಯರ್ ಅಲ್ಜಿಬ್ರಾ ಅಂಡ್ ರಿಯಲ್ ಅನಾಲಿಸಿಸ್ ಕಂಪ್ಲೀಟ್ ಮಾಡಿ. ಅಬ್ಸ್ಟ್ರಾಕ್ಟ್ ಅಲ್ಜಿಬ್ರಾ ತಗೊಳ್ಳಿ, ಅದನ್ನು ಕಂಪ್ಲೀಟ್ ಮಾಡಿ. ಅಂಡ್ ಕಾಂಪ್ಲೆಕ್ಸ್ ಅನಾಲಿಸಿಸ್ ತಗೊಳ್ಳಿ, ODE PDE ತಗೊಳ್ಳಿ, ಅಂಡ್ ಟೋಪೋಲಜಿ. ಓಕೆ, ನಿಮ್ಗಿನ್ನ ಸ್ಟಿಲ್ ಐ ಹ್ಯಾವ್ ಟೈಮ್, ನನಗಿನ್ನ ಟೈಮ್ ಇದೆ, ನಾನು ಪ್ರಿಪೇರ್ ಆಗೋಕ್ಕಿನ್ನ ಟೈಮ್ ಇದೆ ಅಂದರೆ ಈ 4 ಟಾಪಿಕ್ಸು, ಈ 4 ಟಾಪಿಕ್ಸಲ್ಲಿ ನಿಮ್ಗೆ ಯಾವುದಾದ್ರೂ 1 or 2 ಟಾಪಿಕ್ಸ್ನ ಚೂಸ್ ಮಾಡಿ ಪ್ರಿಪೇರ್ ಆಗಿ. ಓಕೆ, ಅರ್ಥ ಆಯ್ತಾ? ಇನ್ನು ಕೋರ್ಸ್ ವಿಷಯಕ್ಕೆ ಬಂದರೆ, KCET ಮ್ಯಾಥಮೆಟಿಕ್ಸ್ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇರ್ತೀರೋ, ಓಕೆ, ಲಾಸ್ಟ್ ನಮ್ಗಿನ್ನೇನು ಅಕ್ಟೋಬರ್ 11ಗೆ ಎಕ್ಸಾಮ್ ಇರುತ್ತೆ. ಅಕ್ಟೋಬರ್ 11ಗೆ ಎಕ್ಸಾಮ್ ಇರೋದ್ರಿಂದ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಇವಾಗ. ಓಕೆ, ವಿ ಡೋಂಟ್ ಹ್ಯಾವ್ ಸಫಿಷಿಯಂಟ್ ಟೈಮ್, ಅಂದರೆ ತುಂಬ ಟೈಮ್ ಏನಿಲ್ಲ. ಅಪ್ರಾಕ್ಸಿಮೇಟ್ಲಿ ತಗೊಂಡ್ರೆ 1 ಮಂತ್, ಅದ್ರ ಮೇಲೆ ಒಂದು 10 to 15 days ನಮಗೆ ಇರುತ್ತೆ. ಓಕೆ, 1 ಮಂತ್, ಅದ್ರ ಮೇಲೆ ಒಂದು 10 to 15 days ಅನ್ನೋದು ನಮಗೆ ಟೈಮ್ ಸಿಗುತ್ತೆ. ಓಕೆ, ಈ 1 ಮಂತ್ 10 to 15 days ಅಲ್ಲಿ ನಾವೇನು ಕವರ್ ಮಾಡ್ಬೋದು? ನಾನು ಈ ಕ್ರಾಶ್ ಕೋರ್ಸಲ್ಲಿ ಯಾರೆಲ್ಲ ಏನಾದರೂ ಇಂಟ್ರೆಸ್ಟೆಡ್ ಇದ್ದು ಜಾಯಿನ್ ಆಗಬೇಕು ಅಂದ್ಕೊಂಡ್ರೆ, ಸಪೋಸ್ ಮಿನಿಮಮ್ ಟು ಮಿನಿಮಮ್ ಒಂದು 4 to 5 ಸ್ಟೂಡೆಂಟ್ಸ್ ಏನಾದರೂ ಜಾಯಿನ್ ಆದರೆ, ನಾನು ಈ ಒಂದು ಟಾಪಿಕ್ಸ್ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಇಷ್ಟು ಟಾಪಿಕ್ಸ್ ಇದೆಯಲ್ಲ, ಇಷ್ಟು ಟಾಪಿಕ್ಸ್. ಓಕೆ, ಇದರಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಆಲ್ರೆಡಿ ಲೀನಿಯರ್ ಅಲ್ಜಿಬ್ರಾ ಅಂಡ್ ಸಮ್ ರಿಯಲ್ ಅನಾಲಿಸಿಸ್ ಅಲ್ಲಿ ಫಂಕ್ಷನ್ ಆಫ್ 1 ವೇರಿಯಬಲ್, 2 ವೇರಿಯಬಲ್, ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂಡ್ ಸಮ್ ಅದರ್ ಟಾಪಿಕ್ಸ್, ಓಕೆ, ನಿಮಗೆ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ ಆಲ್ರೆಡಿ ನಿಮಗೆ ಸಿಗುತ್ತೆ. ಓಕೆ, ಅದು ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ. ಓಕೆ, ಈ ಕೋರ್ಸ್ ಜೊತೆಯಲ್ಲಿ ನಿಮ್ಗೆ ಆ ಒಂದು ರೆಕಾರ್ಡೆಡ್ ಅಂದ್ರೆ ನಿಮ್ಗೆ ಗೂಗಲ್ ಡ್ರೈವ್ ಅಲ್ಲಿ ವಿಡಿಯೋಸ್ ಅನ್ನೋದು ಅಪ್ಲೋಡ್ ಇರುತ್ತೆ, ಅದರಲ್ಲಿ ನೀವು ನೋಡ್ಬೋದು ವಿಡಿಯೋಸ್ ಅನ್ನೋದು. ಓಕೆ, ODE ಅಷ್ಟೇ. ಓಕೆ, ಅಂಡ್ ಅಬ್ಸ್ಟ್ರಾಕ್ಟ್ ಅಲ್ಜಿಬ್ರಾ ಗ್ರೂಪ್ ಥಿಯರಿ ಕೂಡ ನಿಮ್ಗೆ ರೆಕಾರ್ಡೆಡ್ ಫಾರ್ಮೆಟ್ ಇರುತ್ತೆ. ಅಂಡ್ ಪವರ್ ಸೀರೀಸ್ ಅಂಡ್ ಸಮ್ ಟಾಪಿಕ್ಸ್. ಓಕೆ, ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ ಅಂಡ್ ಸಮ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನೆಲ್ಲ ಇದೆಯಾ, ಸೀಕ್ವೆನ್ಸ್ ಅಂಡ್ ಸೀರೀಸ್ ಆಗಿರ್ಬೋದು. ಓಕೆ, ಫಂಕ್ಷನ್ ಆಫ್ ಸೆವೆರಲ್ ವೇರಿಯಬಲ್ಸ್, ಇಂಥ ಟಾಪಿಕ್ಸ್ ಎಲ್ಲ ನಿಮ್ಗೆ ರೆಕಾರ್ಡೆಡ್ ಅಂದ್ರೆ ಅದು ಲೈವ್ ರೆಕಾರ್ಡೆಡ್ ವಿಡಿಯೋ ಅಲ್ಲ, ಅಂದ್ರೆ ಲೈವ್ ಕ್ಲಾಸಸ್ ವಿಡಿಯೋ ಅಲ್ಲ, ಅದು ಅಂದ್ರೆ ಸಪ್ರೇಟ್ ಆಗಿ ಆ ಕೋರ್ಸ್ ಹಾಗೆ ರೆಕಾರ್ಡ್ ಮಾಡಿರುವಂತಹ ವಿಡಿಯೋದು. ಅಂದ್ರೆ ಡೀಟೇಲ್ ಆಗಿ ಹಾಗೊಂದು ಅಂದ್ರೆ PYQs ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಕಾನ್ಸೆಪ್ಟ್ ಜೊತೆಯಲ್ಲಿ ರೆಕಾರ್ಡ್ ಮಾಡಿರುವಂತಹ ವಿಡಿಯೋಸ್ ಅದು ಕೂಡ ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ. ಓಕೆ, ಇನ್ನ ಈ ಕೋರ್ಸ್ ಫೀಸ್ ಬಂದ್ರೆ ನಮ್ಗೆ ಕಡಿಮೆ ಟೈಮ್, ವೆರಿ ಲೆಸ್ ಟೈಮ್ ಇರೋದ್ರಿಂದ ಈ ಇಷ್ಟು ಟಾಪಿಕ್ಸ್ ಕವರ್ ಮಾಡಬೇಕು. ಓಕೆ, ಅಂದ್ರೆ ನಿಮ್ಮನ್ನ ಫುಲ್ಲಿ ಪ್ರಿಪೇರ್ ಮಾಡಿಸ್ಬೇಕಾಗುತ್ತೆ. ಓಕೆ, ಯಾಕಂದ್ರೆ ನಾನು ಡೈಲಿ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ರೆ ಡೈಲಿ ಮಿನಿಮಮ್ ಟು ಮಿನಿಮಮ್ 2 hours ಸ್ಪೆಂಡ್ ಮಾಡಬೇಕು. ಓಕೆ, 2 hours ಮಿನಿಮಮ್, ವೀಕ್ಲಿ 4 days ಅಂಡ್ 2 hours. ಇನ್ನ ಎಕ್ಸ್ಟ್ರಾ ಏನಾದರೂ ಟೈಮ್ ಬೇಕಂದ್ರೆ ಇಟ್ ಮೇ ಬಿ ಎಕ್ಸ್ಟೆಂಡೆಡ್ ಟು 2 hours ನಿಂದ 2.5 hours ಇದು ಎಕ್ಸ್ಟೆಂಡ್ ಆಗುತ್ತೆ. 2.5 hours. ಓಕೆ, ವೀಕ್ಲಿ 4 days ಇದು ಫಿಕ್ಸ್ ಇರುತ್ತೆ, ವೀಕ್ಲಿ 4 days. ಓಕೆ, ಟೈಮಿಂಗ್ಸ್ ಕೂಡ ನೋಡ್ಕೊಂಡ್ರೆ 7 ಇಂದ ಸ್ಟಾರ್ಟ್ ಆಗುತ್ತೆ, 7 PM ಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂಡ್ 7 PM ಟು 2 hours ಇರೋದ್ರಿಂದ ಇದು 9 ಗಂಟೆನೇ ಎಕ್ಸ್ಟೆಂಡ್ ಆಗುತ್ತೆ, ಇಲ್ಲ 9:30 ಗಂಟೆ ಇದು ಎಕ್ಸ್ಟೆಂಡ್ ಆಗುತ್ತೆ ಟೈಮ್ ಅನ್ನೋದು. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಇದು ಕ್ಲಾಸ್ ಅನ್ನೋದು ರೆಕಾರ್ಡಿಂಗ್ ಆಗಲ್ಲ ನಿಮಗೆ. ಓಕೆ, ಯಾರೆಲ್ಲ ಸೀರಿಯಸ್ ಆಸ್ಪಿರೆಂಟ್ಸ್ ಇರುತ್ತೋ, ನಾವು ಕ್ಲಾಸ್ಗೆ ಅಟೆಂಡ್ ಆಗ್ತೀನಿ ಅನ್ನೋರು ಇರ್ತಾರೋ ಅವ್ರು ಮಾತ್ರ ಜಾಯಿನ್ ಆಗಿ. ಓಕೆ, ಬಿಕಾಸ್ ಜಾಯಿನ್ ಆದ್ಮೇಲೆ ರೆಕಾರ್ಡಿಂಗ್ ಕೊಡಿ ಸರ್ ಅಂತ ಕೇಳಿದ್ರೆ ರೆಕಾರ್ಡಿಂಗ್ ಪಾಸಿಬಲ್ ಆಗಲ್ಲ. ಅದರಿಂದ ನೀವು ಲೈವ್ಗೆ ಜಾಯಿನ್ ಆಗಿ ಗೂಗಲ್ ಮೀಟ್ ಅಲ್ಲಿ ಇಲ್ಲಾಂದ್ರೆ ಜೂಮ್ ಆಪ್ ಅಲ್ಲಿ ರೆಕಾರ್ಡಿಂಗ್ ಅನ್ನೋದು ಅಂದ್ರೆ ಲೈವ್ ಕ್ಲಾಸ್ ಅಂತ ತಗೊಳಕಾಗುತ್ತೆ. ನೀವು ಬೇಕಾದ್ರೆ ನಿಮ್ಮ ಸೈಡ್ ನಿಂದ ರೆಕಾರ್ಡ್ ಮಾಡ್ಕೊಂತೀನಿ ಅಂದ್ರೆ ರೆಕಾರ್ಡ್ ಮಾಡ್ಕೊಬಹುದು ಕ್ಲಾಸಸ್ನ. ಓಕೆ, ದೇರ್ ಇಸ್ ನೋ ಎನಿ ಅಬ್ಜೆಕ್ಷನ್, ಯಾವುದೇ ಅಬ್ಜೆಕ್ಷನ್ ಇರಲ್ಲ.
ನಿಮ್ಮ ಸೈಡು ನಿಮ್ಮ ಹತ್ರ ಲ್ಯಾಪ್ಟಾಪ್ಸ್ ಇದೆ, ನಾವು ಕ್ಲಾಸ್ನ ರೆಕಾರ್ಡ್ ಮಾಡ್ಕೊಂಡು ನಾವು ರಿವೈಸ್ ಮಾಡ್ಕೊತೀರಿ ಕ್ಲಾಸಸ್ನ ಅಂದರೆ ಮಾಡ್ಕೊಬೋದು. ಓಕೆ, ಯಾವುದೇ ಅಬ್ಜೆಕ್ಷನ್ ಇಲ್ಲ ಅದಕ್ಕೆ. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಮಿನಿಮಮ್ ಟು ಮಿನಿಮಮ್ 4 to 5 ಸ್ಟೂಡೆಂಟ್ಸ್ ಜಾಯ್ನ್ ಆದ್ರೆ ಈ ಕೋರ್ಸ್ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇಲ್ಲ ಅಂದರೆ ಈ ಕೋರ್ಸ್ ಅನ್ನೋದು ಕ್ರಾಶ್ ಕೋರ್ಸ್ ಅನ್ನೋದು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಅಂಡ್ ನಿಮ್ಗೆ ಆಲ್ರೆಡಿ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೇನೆ. ಓಕೆ, ಇಷ್ಟು ಫಸ್ಟ್ ಲೀನಿಯರ್ ಅಲ್ಜಿಬ್ರಾ ಕಂಪ್ಲೀಟ್ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ರೆ, ಇವಾಗ ಸಪೋಸ್ ಈವನ್ ಕೋರ್ಸ್ ಜಾಯಿನ್ ಆಗದಿರ ಇರಲಿ, ಬಟ್ ನೀವು ಓನಾಗಿ ಪ್ರಿಪೇರ್ ಆಗ್ತಾ ಇದ್ರೂ ಈ ಒಂದು ಆರ್ಡ್ರಲ್ಲೇ ಪ್ರಿಪೇರ್ ಆಗಿ, ಇಂಪಾರ್ಟೆಂಟ್. ಓಕೆ, ಈ ಒಂದು ಆರ್ಡ್ರಲ್ಲೇ ಪ್ರಿಪೇರ್ ಆಗಿ. ಓಕೆ, ಅರ್ಥ ಆಗ್ತಿದ್ಯಾ? ಫಸ್ಟ್ ಲೀನಿಯರ್ ಅಲ್ಜಿಬ್ರಾ ಕಂಪ್ಲೀಟ್ ಮಾಡಿ, ಅದಾದ್ಮೇಲೆ ರಿಯಲ್ ಅನಾಲಿಸಿಸ್, ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಸೀಕ್ವೆನ್ಸ್ ಅಂಡ್ ಸೀರೀಸ್. ಓಕೆ, ಅಂಡ್ ಫಂಕ್ಷನ್ ಆಫ್ ಒನ್ ವೇರಿಯಬಲ್, ಫಂಕ್ಷನ್ ಆಫ್ ಸೆವೆರಲ್ ವೇರಿಯಬಲ್, ಇವೆರಡನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂಡ್ ಪವರ್ ಸೀರೀಸ್ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂಡ್ ಅಬ್ಸ್ಟ್ರಾಕ್ಟ್ ಅಲ್ಜಿಬ್ರಾ, ಓಕೆ, ಇದರಲ್ಲಿ ಸಬ್ ಗ್ರೂಪ್ಸ್, ಹೋಮೋಮಾರ್ಫಿಸಮ್, ಐಸೋಮಾರ್ಫಿಸಮ್ ಇವನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಓಕೆ, ಅಂಡ್ ಕಾಂಪ್ಲೆಕ್ಸ್ ಅನಾಲಿಸಿಸ್ ನೆಕ್ಸ್ಟ್ ODE PDE. ODEಯಲ್ಲಿ ವೇರಿಯೇಷನ್ ಆಫ್ ಪ್ಯಾರಾಮೀಟರ್, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್, ಸೆಕೆಂಡ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್. ಓಕೆ, ಅದನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ODE PDEಯಲ್ಲಿ. ನೆಕ್ಸ್ಟ್ ಟೋಪೋಲಜಿಗೆ ಬನ್ನಿ. ನಿಮ್ಗೆ ಸ್ಟಿಲ್ ನನಗೆ ಟೈಮ್ ಇದೆ ಅಂದರೆ ಮೈ ರೆಕಮೆಂಡೇಶನ್ ಏನಂದ್ರೆ ನ್ಯೂಮೆರಿಕಲ್ ಅನಾಲಿಸಿಸ್ ಅಂಡ್ ಆಪರೇಷನ್ ರಿಸರ್ಚ್, LPP. ಓಕೆ, LPP. ಓಕೆ, ಇವು ಎರಡನ್ನೂ ನೀವು ಪ್ರಿಪೇರ್ ಆಗ್ಬೋದು. ಓಕೆ, ನ್ಯೂಮೆರಿಕಲ್ ಅನಾಲಿಸಿಸ್ ಅಂಡ್ LPP ಪ್ರಿಪೇರ್ ಆಗ್ಬೋದು. ಇದರ ಮೇಲೆ ನೀವು ಟೈಮನ್ನು ಸ್ಪೆಂಡ್ ಮಾಡ್ಬೋದು, ರಿಮೈನಿಂಗ್ ಎಕ್ಸ್ಟ್ರಾ ಟೈಮ್ ಇದೆ. ಓಕೆ, ಇಷ್ಟು ಕೋರ್ಸ್ ಡೀಟೇಲ್ಸ್. ಓಕೆ, ಕ್ರಾಶ್ ಕೋರ್ಸಲ್ಲಿ ನಿಮಗೆ ಇಷ್ಟು ಟಾಪಿಕ್ಸ್, ಈ ಒನ್ ಮಂತ್ 10 to 15 ಡೇಸ್ ಏನು ರಿಮೈನಿಂಗ್ ಇರುತ್ತೋ ನಮಗೆ. ಓಕೆ, ಇಷ್ಟು ಈ ಡೇಸಲ್ಲಿ ನಿಮಗೆ ಈ ಟಾಪಿಕ್ಸ್ ಅನ್ನೋದು ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೇನೆ. ಓಕೆ, 100% ಶೂರ್. ಓಕೆ, ತುಂಬ ಅಂದರೆ ಟಾಪಿಕ್ ಜೊತೆಯಲ್ಲಿ ನಿಮ್ಮ ಕ್ವಶನ್ಸ್ ಥ್ರೂ ನಿಮಗೆ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ, ಈ ಒಂದು ಕ್ರಾಶ್ ಕೋರ್ಸ್ ಅನ್ನೋದು ಹೀಗೆ ಇರುತ್ತೆ. ನಿಮ್ಗಿನ್ನ ಹೆಚ್ಚು ಡೀಟೇಲ್ಸ್ ಬೇಕು ಅಂದರೆ ನಂದು ವಾಟ್ಸಪ್ ನಂಬರ್ ಅನ್ನೋದು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅದರ ಮುಖಾಂತರ ಕಾಂಟ್ಯಾಕ್ಟ್ ಆಗಿ. ಓಕೆ, ಇಲ್ಲ ಅಂದರೆ ನಿಮಗೆ ನಾನು ಇಮೇಲ್ ಅಡ್ರೆಸ್ ಕೂಡ ಕೊಟ್ಟಿರ್ತೇನೆ, ಅದರ ಥ್ರೂ ಆದರೂ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಕಾಂಟ್ಯಾಕ್ಟ್ ಆಗಿ ನಿಮ್ಗೆ ಇನ್ನೂ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ತಿಳಿಸ್ಕೊಡ್ತೇನೆ. ಆ್ಯಂಡ್ ಮೇಯ್ನಾಗಿ ಫೀಸ್ ಎಷ್ಟಿರುತ್ತೆ ಅದು ನೋಡಿದ್ರೆ 3,000 ಇರುತ್ತೆ, 3,000. ಓಕೆ, ಇದು ಸ್ಟೂಡೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಜಾಯಿನ್ ಆಗ್ತಾರೆ ಅದರ ಮೇಲೆ ಡಿಸೈಡ್ ಮಾಡಿ, ಇನ್ನೂ ಬೇಕಾದರೆ ಇದನ್ನ ಕಡಿಮೆ ಕೂಡ ಮಾಡ್ತೀನಿ. ಓಕೆ, ಅರ್ಥ ಆಗ್ತಿದೆ? ಸ್ಟೂಡೆಂಟ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಜನ ಜಾಯಿನ್ ಆದರೆ ಓಕೆ, ಇದ್ರ ಪ್ರೈಸ್ ಕೂಡ ಇದನ್ನ ನಾನು ಡಿಕ್ರೀಸ್ ಮಾಡಿದ್ದೀನಿ. ಓಕೆ, ನೆಗೋಷಿಯಬಲ್ ಇರುತ್ತೆ. ಓಕೆ, ನೀವು ಕಾಂಟ್ಯಾಕ್ಟ್ ಆಗಿ, ನಿಮ್ಗೇನಾದರೂ ಗೈಡೆನ್ಸ್ ಬೇಕಾದ್ರೂ ನಿಮಗೆ ತಿಳಿಸ್ಕೊಡ್ತೇನೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ, ನಿಮ್ಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಆ್ಯಂಡ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.